ಸರ್ ಇಲ್ಲಿ ಯಾರ್ಯಾರು ಬಂದು ಮನ್ಸಲ್ಲಿರೋದನ್ನ ದೇವ್ರ ಹತ್ರ ಹೇಳ್ಕೊಂಡು ಆರ್ಕೆ ಮಾಡ್ಕೊಂಡು ಹೋದ್ರೆ ಅವ್ರನ್ನೆಲ್ಲ ಪೂರ್ತಿಯಾಗಿ ಖಂಡಿತ ನಾವೆಲ್ಲ ತುಂಬಾ ಆಶ್ಚರ್ಯ ತಂದ್ಕೊಳ್ಳುತ್ತೆ. ಏನ್ ಸರ್ ಏನ್ ವಿಧಾನ ಅದಕ್ಕೆ? ಇಲ್ಲಿ ಏನಿಲ್ಲ, ಸಿಂಪಲ್ ರೆಮಿಡಿ ಇದೆ. ಇಲ್ಲಿ ದೇವಸ್ಥಾನಕ್ಕೆ ಬಂದು ಇಲ್ಲಿ ಕೌಂಟರ್ ಮುಂದೆ ಕುಂಬಳಕಾಯಿ ಮಾಡ್ತಾರೆ. ನಾವು ಕುಂಬಳಕಾಯಿನ ಕೂಷ್ಮಂಡ ಅಂತ ಹೇಳ್ತೀವಿ ನಾವು. ಆ ಕೂಷ್ಮಂಡ ಆರತಿಯನ್ನ ಇಲ್ಲಿ ಬಂದು ಆರತಿನ ಬೆಳಗ್ಬಿಟ್ಟು ಜಸ್ಟ್ ಒಂದು 5 ನಿಮಿಷ ಕೂತ್ಕೊಂಡು ಭಗವಂತನಿಂದ ಪ್ರಾರ್ಥನೆ ಮಾಡ್ಕೊಂಡು ಸಾಕು. ಅದು ಬಿಟ್ಟು ಬೇರೆ ಪೂಜೆಗಳಿಗೆ ಏನೋ ಅವಶ್ಯಕತೆ ಇರಲಿಲ್ಲ. ಬಹಳ ವಿಶೇಷವಾಗಿ ಇಲ್ಲಿ ರುದ್ರಾಭಿಷೇಕ ತುಂಬಾ ವಿಶೇಷ ಇರುತ್ತೆ. ಪ್ರದೋಷಕ್ಕೆ ಮಾಡಿರ್ಬೋದು ಅಥವಾ ಪ್ರತಿನಿತ್ಯ ರುದ್ರಾಭಿಷೇಕ ಮಾಡಿಸುವಂಥವ್ರು ಇದ್ದಾರೆ. ಅಂತ ರುದ್ರಾಭಿಷೇಕವನ್ನು ಮಾಡಿಸೋದ್ರಿಂದ ಸಾಕಷ್ಟು ಒಳಿತನ್ನ ಕಂಡಂಥವ್ರು ಇದ್ದಾರೆ. ಉದಾಹರಣೆ ಒಂದೇ ಒಂದು ಹೇಳ್ಬಿಡ್ತೀನಿ ನಿಮಗೆ. ಒಂದು ಹೆಣ್ಮಗುನ ಅವ್ರ ಗಂಡ ಮತ್ತೆ ಅವ್ರ ತಾಯಿ ಇಬ್ರು ಅಲ್ಲಿ ಆಟೋ ಇಳಿಸ್ಬಿಟ್ಟು ಹೊತ್ಕೊಂಡ್ಬಿಡ್ತಾರೆ. ಇಬ್ರು ಒಂದ್ ಕಡೆ ಒಬ್ಬರು ಇನ್ನೊಂದ್ ಕಡೆ ಒಬ್ರು ಇಟ್ಕೊಂಡು ಹುಡುಗಿನ ಕರ್ಕೊಂಡ್ಬಿಡ್ತಾರೆ. ಆ ಹುಡುಗಿ ಕಾಲೆಲ್ಲ ಒಂದು ಕಾಲಲ್ಲಿ ಎಷ್ಟು ದಪ್ಪ ಆಗೋಗುತ್ತೆ, ಏನೋ ದಪ್ಪ ಆಗಿ ಆ ಥರ ಆಗಿ ಬರ್ತಾರೆ. ಅವತ್ತು ಹೋಮ ನಡೀತಾ ಇರುತ್ತೆ ಇಲ್ಲಿ, ಪ್ರತ್ಯಂಗಿರ ಹೋಮ. ಅವ್ರು ಹೋಮ ಕೂತ್ಕೊಂತಾರೆ. ಹೋಮ ಕೂತ್ಕೊಂಡು ಮಾರದಿನ ಬೆಳಗ್ಗೆ ಎದ್ದು ಹುಡುಗಿ ನಡೆಯುತ್ತೆ. ಆಶ್ಚರ್ಯ ಆಗುತ್ತೆ. ಇವತ್ತು ಆ ಹುಡುಗಿ ಬರ್ತಾರೆ, ನಿಜಕ್ಕೂ ನಮಗೆ ಆಶ್ಚರ್ಯ ಆಗುತ್ತೆ. ಅವ್ರು ಬಂದು ಹೇಳ್ತಾರೆ ಗುರುಗಳೇ ಹಿಂಗಾಯ್ತು ಅಂತ. ಅವ್ರಿಗೆ ಸ್ವಲ್ಪ ಕೀವು ಗಡ್ಡೆಗಳ ಥರ ಆಗಿರುತ್ತೆ, ಕಾಲೆಲ್ಲ ಆಗಿರುತ್ತೆ, ಮೈಯ ಕೆಲವು ಕಡೆ ಆಗಿರುತ್ತೆ. ಅವತ್ತು ರಾತ್ರಿ ಪೂರ್ತಿ ಕಿವಿ ಹೋಗಿರುತ್ತೆ. ಆ ರೀತಿ ಒಂದು. ಮತ್ತೆ ಇನ್ನೊಬ್ರು ನಡೀತಾ ಇದೆ. ಹೌದು, ಖಂಡಿತ ವರದರಾಜೇಶ್ವರ ವರಪ್ರದಾಯಕ ಅಂತ ಹೇಳ್ಬೋದು ನಾವು. ಸರ್ ಈಗ ಎಕ್ಸಾಂಪಲ್, ಈಗ ನಾನಿರೋದು ರಾಜಾಜಿನಗರಲ್ಲಿ. ನಾನೊಂದು ದಿನ ಬರಕ್ಕಾಗಲ್ಲ, ಯಾವಾಗಲೂ ಬರಕ್ಕಾಗಲ್ಲ ಅಲ್ಲ, ತುಂಬಾ ದೂರ. ಆಮೇಲೆ ನನಗೆ ಅಷ್ಟು ದೂರದಿಂದ ಬರಕ್ಕೆ ನಾನು ಒಬ್ಬರನ್ನು ಬರಕ್ಕಾಗಲ್ಲ ಆ ಥರ. ಈಗ ನಮ್ಮಂತವ್ರು ಏನಾದ್ರು ಒಂದು ಆಕೆ ತಗೋಬೇಕು ದೇವರಿಗೆ ಅಂದ್ರೆ ಏನಿಲ್ಲ, ನೀವು ಫೋನ್ ನಂಬರ್ ಕೊಡ್ತೀನಿ. ಆ ಫೋನ್ಗೆ ನೀವು ಕರೆಯನ್ನು ಮಾಡ್ಬಿಟ್ಟು ನಿಮ್ಮ ಹೆಸರು ನಕ್ಷತ್ರ ರಾಶಿ ಎಲ್ಲ ಕೊಡ್ಬಿಟ್ಟು ಒಂದು ಇಲ್ಲಿ ಹೋಮ ಮಾಡ್ತೀವಲ್ಲ ಪ್ರತ್ಯಂಗಿರ ಹೋಮ, ಅದಕ್ಕೆ 900 ರೂಪಾಯಿ ಚಾರ್ಜ್ ಮಾಡ್ತೀವಿ. ಮೆಣಸಿನಕಾಯಿ ಎಲ್ಲ ಹಾಕಿ ನಿಮ್ಮ ಹೆಸರಲ್ಲಿ ನಾವೇ ಸಂಕಲ್ಪ ಮಾಡಿ ಆ ಹೋಮವನ್ನು ಮಾಡಿಸಿ ಅದು ಸಹ ಎಫೆಕ್ಟ್ ಆಗುತ್ತೆ. ಕೆಲವರು ದುಬೈಯಿಂದ ಕಳಿಸ್ಕೊಡೋದು ಅಂತ ಹೇಳಿದ್ದಾರೆ. ಮತ್ತೆ ಉತ್ತರ ಭಾರತದಿಂದ ಕೆಲವರು ಕಳಿಸ್ಕೊಡ್ತಾರೆ ಅಮಾವಾಸ್ಯೆ ಮತ್ತು ಪೌರ್ಣಿಮೆಗಳಲ್ಲಿ. ಅಂಥವ್ರಿಗೆ ಆ ರೀತಿ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ದೀವಿ. ಇಲ್ಲ ಅಂತ ಹೇಳಿದ್ರೆ ಅವ್ರ ಹೆಸರು ಕೂಷ್ಮಾಂಡ ಆರತಿ ಮಾಡೋದು ಅಂತ ಹೇಳಿದ್ರೆ 300 ರೂಪಾಯಿ ಕೊಟ್ಟರೆ ಕೂಷ್ಮಾಂಡ ಆರತಿ ಸಿಗುತ್ತೆ. ನಿಮ್ಮ ಹೆಸರಲ್ಲಿ ಕೂಷ್ಮಾಂಡವನ್ನ ಬೇರೆಯವ್ರ ಕೈಗೆ ಹಚ್ಚಿ ಅದನ್ನ ಪೂಜೆ ಬಂದಿದೀವಲ್ಲ, ಒಂದ್ಸಲ ಹಚ್ಬಿಟ್ಟು ನಾವು ಹೋದ್ರೆ ಸಾಕು. ಆಮೇಲೆ ಬರೀ 9 ವಾರ ನಾವು ಫೋನ್ ಮಾಡಿ ಹೇಳಿ ಮಾಡಿದ್ರೆ ಸಾಕು. ನಿಮ್ಮ ಹೆಸರು ಒಂದು ಸಂಕಲ್ಪ ಮಾಡಿ ಖಂಡಿತ ನಿಮ್ಮ ಹೆಸರು ಒಂದು ಕೂಷ್ಮಾಂಡ ಆರತಿ ಮಾಡಿ. ಅದು 300 ರೂಪಾಯಿ. ಕೂಷ್ಮಾಂಡ ಆರತಿ ಬಂದು 300. ಪ್ರತಿಯೊಂದು ಹೋಮ ಮಾಡಿಸುವಾಗ 900 ರೂಪಾಯಿ ಅಷ್ಟೇ. ಕೆಲವು ಕಡೆ 4000, 8000 8000 ಪ್ರತಿ ಅಮಾವಾಸ್ಯೆಗೆ ನಡೆಯುತ್ತೆ. ಪ್ರತಿ ಅಮಾವಾಸ್ಯೆಗೆ ನೀವು ಹೋಮವನ್ನು ಮಾಡಿಸ್ಬೇಕು ಅಂತ ಹೇಳಿದ್ರೆ ಏಕೆ ನಂಬರ್ ಕೊಡ್ತೀನಲ್ಲ, ಆ ನಂಬರ್ ಕರೆಯನ್ನು ಮಾಡಿ ಅವ್ರ ಹೆಸರು ಅವರೆಲ್ಲೇ ಇರಲಿ, ಯಾವುದೇ ಊರಲ್ಲಿ ಅವ್ರು ನಮಗೆ ವಾಟ್ಸಪ್ ನಮಗೆ ದಿನ ಬರೋ ಅಗತ್ಯ ಇರಲ್ಲ. ಅವಾಗ ನಾವೇನು ಅನ್ಕೊಂಡಿರ್ತೀವೋ ಅದು ಈಡೇರಿದ್ಮೇಲೆ ಇಲ್ಲಿ ಬಂದು ಅವಾಗ ನಾವು ಇದು ಮಾಡ್ಬೋದು. ಅದೇ ಅವಾಗ ಇಲ್ಲಿ ಬಂದು ನಾವು ಇದು ಮಾಡ್ಕೊಂಡು ನನ್ನ ಆಸೆಗಳು ಈಡೇರಿಸಿದ್ಯಾ ಸ್ವಾಮಿ ಅಂತ ಬರ್ಬೋದಲ್ವಾ. ಇವಾಗ ಅನೇಕ ಭಕ್ತಾದಿಗಳು ಅದೇ ರೀತಿ ಆಸೆ ಈಡೇರಿ ದೇವಸ್ಥಾನ ಸಣ್ಣದಾಗಿತ್ತು, ಇವಾಗ ನೋಡಿರ್ಬೋದು ನೀವು ತುಂಬಾ ದೊಡ್ಡದಾಗಿ ದೇವಸ್ಥಾನ ಬೆಳೀತಾ ಇದೆ. ಎಲ್ಲ ಭಕ್ತರ ಒಂದು ಸುನೀತಾ ಏನೋ ಸಾವುಕಾರ ಬಂದ್ಬಿಡ್ತಾರೆ ಕಾಲಿಗೆ, ಕರ್ಸ್ಕೋಬೇಕು ಅಂತ ಹೇಳಿದ್ರೆ ಈಗ ಉತ್ತರ ಕರ್ನಾಟಕದಿಂದ ಪ್ರತಿ ಅಮಾವಾಸ್ಯೆಗೂ ಬರ್ತಾರೆ, ಎಷ್ಟೋ ಜನ ಬರ್ತಾರೆ. ಪಾಪ ದೂರದಿಂದ ಬೆಳಗಾಂ, ರಾಯಚೂರು, ದಾವಣಗೆರೆ ಇಲ್ಲೆಲ್ಲ ಬರ್ತಾ ಇರ್ತಾರೆ. ಬಟ್ ಅವ್ರಿಗೇನೋ ಚೇಂಜ್ ಆಗಿದೆ, ಖಂಡಿತ ಬರ್ತಾರೆ. ತುಂಬಾ ಸಂತೋಷ ಆಯ್ತು ಗುರುಗಳೇ, ಇದೆಲ್ಲ ನಿಮ್ಮ ಬಾಯಿಂದ ಮಾತು ಕೇಳಿ. ಯಾಕಂದ್ರೆ ಇದೆಲ್ಲ ನಮ್ಗೆ ಗೊತ್ತಿಲ್ಲ. ನನಗೆ ಸುನೀತಾ ಸಾಕಷ್ಟು ಹೇಳಿದ್ರು ನಿಮ್ಮ ಬಗ್ಗೆ, ಬಟ್ ನಿಮ್ಮ ಬಾಯಿಂದ ಅದು ಕೇಳಬೇಕು ಅಂತ ಭಾರಿ ಆಸೆ ಇತ್ತು. ಆಮೇಲೆ ಕೆಂಪು ಶಿವಲಿಂಗ ಅಂತಾನೆ ಹೇಳಿದ್ರು. ಕಣ್ಣು ಎಷ್ಟು ಇವತ್ತು ರಶ್ ಬೇರೆ ಇರಲಿಲ್ಲ, ಕಣ್ಣು ತುಂಬಾ ತುಂಬಾ ಹತ್ರದಿಂದ ದೇವರ ದರ್ಶನ ಆಯ್ತು ನನಗೆ. ಎಲ್ರಿಗೂ ಕೆಲವರು ಹೇಳ್ತಾರೆ ನಮ್ಗೆ ನಂದಿ ತರ ಕಾಣ್ತಾನೆ, ಗಣಪತಿ ತರ ಕಾಣ್ತಾನೆ, ಏನೋ ಒಂದು ಆಕರ್ಷಣೆ ಇದೆ ಅಂತ. ಮತ್ತೆ ಕೊಡಗಿಂದ ಒಬ್ರು ಬರ್ತಾರೆ, ಪ್ರತಿ ಅಮಾವಾಸ್ಯೆಗೂ ಪೌರ್ಣಿಮೆ ಬರ್ತಾರೆ, ಎಲ್ಲೆಲ್ಲಿಂದ ಬರ್ತಾರೆ. ನಮ್ಗೆ ಗೊತ್ತಿಲ್ಲದಂಗೆ ಜನ ಬರ್ತಾರೆ ಉಳ್ಕೊಂಡಿವನ್ನ ನೋಡೋಣ. ಕ್ಷೇತ್ರ ಮುಂದೊಂದು ದಿನ ನಮ್ಮ ಗಿರಿಜಾ ಲೋಕೇಶ್ ಮೇಡಮ್ ಖಂಡಿತ. ಮತ್ತೆ ಅನೇಕ ಜನರು ಮಹಾರಾಜರು ಅಂತಾರೆ, ಇಲ್ಲ ಇದೊಂದು ದಿವ್ಯ ಕ್ಷೇತ್ರ ಮಂದಿರ ಅಂತ ಹೇಳ್ತಾರೆ. ಹೌದು, ಅವರು ಬಂದು ಅವ್ರು ಮಹಾರಾಜ ಒಂದ್ಸಲ ಬರ್ತಾರೆ, ಬಂದ್ಮೇಲೆ MP ಆಗ್ತಾರೆ. MP ಆಗಿ ಈಗ ಫುಲ್ ಬಿಜಿ ಆಗಿದ್ದಾರೆ.
ಅವರು ಬಂದು ಮತ್ತೆ ಅವರು ಕುಷ್ಮಾಂಡ ದೀಪ ಅಂಟಿಸಿದ್ರೆ ಅವರು ಇಲ್ಲ, ಅವರು ಭಗವಂತನಿಗೆ ಇದು ಪುಷ್ಪಾರ್ಚನೆ ಮಾಡ್ತಾರೆ, ಪುಷ್ಪಾರ್ಚನೆ ಒಂದು ಅರ್ಧ ಗಂಟೆ ಪೂಜೆ ಮಾಡ್ತಾರೆ ಭಗವಂತನಿಗೆ. ಈ ಥರ ಎಲ್ಲ ಆಗಿ ಮತ್ತೆ ರಾಜಪಾರ್ಟಿ ಅವಧೂತರು ಅಂತ ಹೋಗಿದ್ದಾರೆ. ಮತ್ತೆ ವಿನಯ್ ಗುರುಜಿ ಅಂತ ಗೊತ್ತಲ್ಲ, ಎಲ್ರಿಗೂ ಪರಿಚಯ ಅವರು ಬಂದು ಕ್ಷೇತ್ರವನ್ನು ನೋಡಿ ತುಂಬಾ ಕೊಂಡಾಡ್ತಾರೆ. ಅವ್ರ ನಂತರ ಇದೊಂದು ನನ್ನ ಕಂಡಂಗೆ ಹಿಂದೆ ಮಾತೃ ಇರೋದ್ರಿಂದ ಮುಂದೆ ಈಶ್ವರ ಇರೋದ್ರಿಂದ ಇದು ಮಾತೃಭೂತೇಶ್ವರ ಅಂತ ಹೇಳ್ತಾರೆ ಅವರು. ಹಿಂದೆ ಶಿವನ ಹಿಂದೆ ಇದೆ, ಒಳಗಡೆ ಅದಕ್ಕೆ ನಮ್ಗಿಂತ ಕಾಣಲಿಲ್ಲ. ಜನರು ಎಲ್ಲರೂ ಕೇಳ್ತಾವ್ರೆ ನಮಗೂ ಕಾಣಿಸುವಂತ ಭಾಗ್ಯ ಕೊಡಿಸಿ ಅಂತ. ನೋಡೋಣ, ಅದು ಮುಂದಿನ ದಿನಗಳಲ್ಲಿ ದೇವಸ್ಥಾನ ಹಿಂದೆ ಒಂದು ಕಿಂಡಿ ತರ ಮುಂದಿನ ದಿನಗಳ ಒಂದು ಪ್ಲಾನ್ ಇದೆ, ಒಂದು ಕಿಂಡಿ ತರ ಮಾಡಿದ್ರೆ ಕೃಷ್ಣನ್ ಕಿಂಡಿ ಉಡುಪಿಯಲ್ಲಿದ್ದಾರೆ ಆ ತರ ಒಂದು ಕಿಂಡಿ ಮಾಡೋದು ಅಟ್ಲೀಸ್ಟ್ ಅವ್ರ ದರ್ಶನ ಮಾಡ್ಬೋದು. ಮತ್ತೆ ಅವರು ಈಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ, ಈ ಟೈಮಲ್ಲೇ ಅದು ಮಾಡ್ಬಿಟ್ರೆ ಒಳ್ಳೆಯದು. ವಿನಯ್ ಗುರುಜಿ ಅವರು ಅಂತಾರೆ ಪ್ರತಿ ಮಗು ಪ್ರತಿ ತಾಯಿನೂ ದರ್ಶನ ಮಾಡಬೇಕಾಗಿರುವಂತ ಒಂದು ಸ್ಥಳ ಇದು. ಮತ್ತೆ ಮಾತೃಶಾಪ ಯಾರಿಗೆ ಇರಲಿ ಅವ್ರು ಬಂದು ಇಲ್ಲಿ ಪೂಜೆನ ಮಾಡಿಸಿದ್ದೆ ಆದ್ರೆ ಖಂಡಿತ ಮಾತೃಶಾಪ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ನಿಜಕ್ಕೂ ಅವರು ಪ್ರತಿನಿತ್ಯ ಫೋಟೋ ಮುಂದೆ ನಿಂತು ಅಳೋರು. ಮತ್ತೆ ಅವ್ರ ಕೊನೆಯಲ್ಲಿ ಸ್ವಲ್ಪ ಅನಾರೋಗ್ಯ ಪೀಡಿತ ಇರ್ತಾರೆ, ಅವಾಗ ಒಂಥರ ಮೈ ಮೇಲೆ ಆಹ್ವಾನ ಆದಂಗೆ ಆಗ್ತಾ ಇತ್ತು ಅವ್ರಿಗೆ. ಅದು ಏನು ನಮ್ಗೆ ಗೊತ್ತಿಲ್ದಂಗೆ ಇವತ್ತು ಅದಕ್ಕೆ ಮಾತೃಭೂತೇಶ್ವರ ಅಂತ ಅವರು ಅಂತಾರೆ. ಇನ್ನೊಬ್ರು ನಂಗೆ RSS ನ ಪ್ರಮುಖ ವ್ಯಕ್ತಿ ಒಬ್ರು ಅವರು ಅಂತಾರೆ ಇದು ಮುಂದೊಂದು ದಿನ ತುಂಬಾ ವಿಶೇಷವಾದ ಒಂದು ಕ್ಷೇತ್ರ ಆಗುತ್ತೆ ಇದು, ಇದರಲ್ಲಿ ಎರಡು ಮಾತಿಲ್ಲ ಒಳ್ಳೆ ಅಂತಾರೆ. ನಿಜಕ್ಕೂ ಆಶ್ಚರ್ಯ ಕೊಡುತ್ತೆ. ನಾನು ನೀವು ಒಂದು ಇಂಟರ್ವ್ಯೂ ಮಾಡಿದ್ದೆ, ಲಾಂಗ್ ಬ್ಯಾಕ್ ಮಾಡಿದ್ವಿ. ಅದೊಂದು 4 ವರ್ಷದಿಂದ ನೀವು ಹೇಳಿದ್ರಿ DK ಶಿವಕುಮಾರ್ ಅವರು DCM ಆಗ್ತಾರೆ ಅಂತ. ಅದು ನಡೀತಾನೆ ಇದೆ, ಅದು ಯಾವಾಗ ಆಗ್ತದೆ? DK ಶಿವಕುಮಾರ್ CM ಆಗುವಂತ ಯೋಗ ಅವತ್ತು ಹೇಳಿದೆ ನಿಮಗೆ, ಸಿದ್ದರಾಮಯ್ಯ ಅಂತ ಅವರೇ CM ಆಗ್ತಾರೆ ಅಂತ. ಬಟ್ ಸಿದ್ದರಾಮಯ್ಯ ಅವ್ರಿಗೂ ಆಕ್ಚುಲಿ ಅವರು ಪದವಿ ಮಾಡಿದಂಥ ಒಂದು ಸಮಯ ಸಂದರ್ಭ ನೋಡಿದಾಗ ಅವ್ರಿಗೆ 1.5 2 ವರ್ಷದ ಕಾಲನೇ ಯೋಗ ಇದ್ದಿದ್ದು. ಬಟ್ ಇವತ್ತಿನ ಒಂದು ಸಮಯ ಸಂದರ್ಭ ನೋಡಿದಾಗ ಅಥವಾ ಯಾವುದೋ ರಾಜಕೀಯ ಒತ್ತಡಗಳಿಂದ ಏನೋ ಅವರು ಸಹ ಪದವಿ ಬಿಟ್ಟು ಬರೋಕ್ಕೆ ಸ್ವಲ್ಪ ಹಿಂಜರಿತಾ ಇದ್ದಾರೆ ಅನಿಸುತ್ತೆ ನನಗೆ. ಬಟ್ ದಾಖಲೆ ನೋಡಿದಾಗ ನಮ್ಮ ಉಪಮುಖ್ಯಮಂತ್ರಿ ಹೇಳ್ತಾರೆ DK ಶಿವಕುಮಾರ್ ಅವರಿಗೆ ಖಂಡಿತವಾಗಿ ಇದೇ ವರ್ಷ CM ಆಗುವಂಥ ಯೋಗ ಖಂಡಿತವಾಗಿ ಅವ್ರ ಜಾತಕದಲ್ಲಿ ಖಂಡಿತ ಇದೆ. ಬಟ್ DK ಶಿವಕುಮಾರ್ ಏನೋ CM ಆದರೆ ನಾವೇನು ಇವತ್ತು ಸನಾತನ ಧರ್ಮೀಯರು ನಾವೆಲ್ಲ ಖಂಡಿತ ಧರ್ಮಕ್ಕೆ ಒಳ್ಳೇದಾಗುತ್ತೆ. ಕೆಲವರು ಏನೋ ಒಂದು ರೀತಿ ಮಾತಾಡ್ತಾ ಇರ್ಬೋದು ಆ ವ್ಯಕ್ತಿ ಬಗ್ಗೆ, ಬಟ್ ಆದ್ರೆ ಅವರೇನು CM ಆದ್ರೆ ಖಂಡಿತವಾಗಿ ನಮ್ಮ ರಾಜ್ಯಕ್ಕೂ ಅನುಕೂಲ ಆಗುತ್ತೆ. ಮತ್ತೆ ಖಂಡಿತ ಯೋಗ ಇದೆ, ಖಂಡಿತವಾಗಿ ಯೋಗ ಇದೆ. ನಾನು ಪ್ರಥಮವಾಗಿ ಸಿದ್ದರಾಮಯ್ಯ CM ಆದ ಮುಂಚೆನೂ ಹೇಳಿದೆ, ಫಸ್ಟ್ ಟೈಮ್ CM ಆದಕ್ಕೆ ಮುಂಚೆ, ಸೆಕೆಂಡ್ ಟೈಮ್ CM ಆದ ಮುಂಚೆ 6 ದಿನ ಮುಂಚೆನೆ ಕರ್ನಾಟಕ ಟಿವಿಯಲ್ಲಿ ಇಂಟರ್ವ್ಯೂ ಮಾಡಿದಾಗ ಅಲ್ಲೂ ಹೇಳಿದ್ದೆ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ. ಮತ್ತು ಅಲ್ಲೂ ಸಹ ಎಲ್ರಿಗೂ ಆಶ್ಚರ್ಯ ಆಯಿತು ಹೆಂಗಾಗ್ತಾರೆ ಇವರು ಅಂತ. ಬಟ್ ಆದರೂ ಅವರು ಮತ್ತೆ ಈಗ ಹೇಳ್ತಾ ಇದ್ದೀನಿ DK ಶಿವಕುಮಾರ್ ಅವರಿಗೆ ಖಂಡಿತವಾಗಿ CM ಬಗ್ಗೆ ಇದೇ ವರ್ಷದಲ್ಲಿ ಇದೆ. ಯುದ್ಧ ಆಕ್ಚುಲಿ ಕಳೆದ ನಾವು ಯುಗಾದಿ ನೋಡಿದಾಗ ಶನಿ ಮತ್ತೆ ಕುಜ ಸಂಯೋಗ ಆಗಿರುತ್ತೆ. ಶನಿ ಮತ್ತೆ ಕುಜ ಸಂಯೋಗ ಆಗಿರುವಂಥ ಸಮಯದಲ್ಲಿ ರಾಹುವಿನ ದೃಷ್ಟಿ ಅವ್ರ ಮೇಲೆ ಬಂದಾಗ ಯುದ್ಧ ಕಾರ್ಯಗಳು ಹೆಚ್ಚಾಗುತ್ತೆ ಅಂತ. ಮತ್ತು ಇದು ನಮ್ಮ ಈ ವರ್ಷದ ಯುಗಾದಿ ಮುಗಿಯೋವರೆಗೂ ಸಹ ನಡೆಯುತ್ತೆ. ಅಂದ್ರೆ ಹೆಚ್ಚು ಕಮ್ಮಿ ಒಂದು 1 ರಿಂದ 1.5 ತಿಂಗಳು ನಡೆಯುತ್ತೆ. ಆಮೇಲೆ ಒಂದು ಹಂತಕ್ಕೆ ಬಂದು ನಿಲುಗಡೆ ಆಗುತ್ತೆ. ಅಲ್ಲ, ಮಾರ್ಚ್ 19 ಅದಾಗಿ ಒಂದು ವಾರ 2 ವಾರ ಮುಗಿಯುತ್ತೆ. ಖಂಡಿತ ಮುಗಿಯುತ್ತೆ. ನೀವು ಈಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರಲ್ಲ, ಇದಕ್ಕೆ ಏನಾದ್ರು ತಂದ್ಕೊಟ್ರೆ ತಗೋಯಿದ್ದೀರಾ? ಖಂಡಿತ ಸಾಮಾನ್ಯವಾಗಿ ನಾನು ಯಾರನ್ನೂ ಕೇಳೋದಿಲ್ಲ. ಬಟ್ ದಾನಿಗಳು ತಾವು ಮುಂದೆ ಬಂದು ಈ ಒಂದು ಕಟ್ಟಡ ಸಹಾಯಕ್ಕೆ ಇಂಥ ಒಂದು ಕ್ಷೇತ್ರವನ್ನ ಬೆಳೆಸೋಕ್ಕೆ ಅವ್ರನ್ನ ದಾನ ಮಾಡಿದ್ರೆ ಖಂಡಿತವಾಗಿ ತಗೊಂತೀನಿ, ಅದೆಲ್ಲ ಏನಿಲ್ಲ. ಬಟ್ ಈ ಒಂದು ಕ್ಷೇತ್ರ ಎಲ್ಲರೂ ಬಾಯಿಗೆ ಬರುವಂಥದ್ದು, ಇದೊಂದು ದಿವ್ಯ ಕ್ಷೇತ್ರ ಪವಾಡ ಕ್ಷೇತ್ರ ಆಗುತ್ತೆ ಅಂತೇಳಿ ಆ ಕ್ಷೇತ್ರಕ್ಕೆ ನಿಮ್ಮೆಲ್ಲರಿಗೂ ಸಹ ಒಂದು ಸಹಾಯ ಬಂದರೆ ಖಂಡಿತವಾಗಿ ಸ್ವೀಕರಿಸ್ತೀನಿ. ಮತ್ತೆ ಇದು ಈಗ ಯುಗಾದಿ ಬರುತ್ತಲ್ಲ, ಹೇಗಿದೆ ಯುಗಾದಿ ಬಗ್ಗೆ ನಾವೊಂದು ಎಪಿಸೋಡ್ ಮಾಡೋಣ. ಅಂದ್ರೆ ಸುಮ್ಮನೆ ಈಗ ಜನರಲ್ ಆಗಿ ಈಗ ಜನರಲ್ ಆಗಿ ಎಲ್ಲ ಏನು ಹೇಳ್ಬೋದು,
ರಾಶಿ ಭವಿಷ್ಯ ರಾಶಿ, ಹೇಳೋದು. ಹಾ. ಬಟ್ ರಾಶಿ ಅಲ್ಲ, ಭವಿಷ್ಯಕ್ಕೂ ನಮ್ಮ ದೇಶಕ್ಕೆ ಇವಾಗ ಯುದ್ಧ ಎಲ್ಲ ನಡೀತಿದೆಯಲ್ಲ ಆ ತರನೇ ಈ ಯುಗಾದಿ ಆದ್ಮೇಲೆ ಏನೇನು ಒಳ್ಳೇದಾಗ್ಬೋದು ಅಥವಾ ಇನ್ನೇನಾಗ್ಬೋದು? ಇಲ್ಲಿ ದೇಶದ ವಿಚಾರ ಬಂದಾಗ ದೇಶದ ರಾಜ ಯಾರಿದ್ದಾರೆ, ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು ಸಹ ಈ ವರ್ಷ ಪೂರ್ತಿ ಸಮಯ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನಾನು ಕಳೆದ ವರ್ಷ ಹೇಳಿದ್ದೆ ಒಂದು 2.5 ವರ್ಷ ಹೇಳ್ತಾರ ಆ ಸಮಯ ಚೆನ್ನಾಗಿರಲ್ಲ, ಈ ನವೆಂಬರ್ ನಂತರ ಅಂತೇಳಿ. ಸಾಕಷ್ಟು ಪಾಪ ಅವ್ರೇನು ಒಳ್ಳೇದು ಮಾಡಬಹುದು, ಕೆಲವೊಂದು ಜನಕ್ಕೆ ಕೆಟ್ಟ ತರ ಕಾಣಿಸ್ತಾ ಇದೆ. ಅವ್ರ ಸಮಯನೂ ಸಹ ಅಷ್ಟು ಸಮಾಧಾನ ಇರೋದಿಲ್ಲ. ಇದ್ರ ಬಗ್ಗೆ ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಜಾತಕ ನೆಕ್ಸ್ಟ್ ಅದೇ ಒಂದು ಎಪಿಸೋಡ್ ಮಾಡಿ ಖಂಡಿತ ಮಾಡೋಣ. ಗುರುಗಳೇ, ದೇವಸ್ಥಾನದ ಅಡ್ರೆಸ್ ಹೇಳ್ತೀರಾ? ನೀವು ದೇವಸ್ಥಾನ ಇದು ಜಡೇನಹಳ್ಳಿ ಅಂತ ನಾವು ಹೇಳ್ತೀವಿ. ಇಲ್ಲೇ ಜಡೇನಹಳ್ಳಿ ಅಂತ ಏನು ಬಂತು ಅಂತ ಸಹ ನಾನು ಕೇಳಕ್ ಶುರು ಮಾಡಿದೆ. ಜಡೇನಹಳ್ಳಿ ಅಂತ ಹೇಳಿದ್ರೆ ಶಿವ ಇರ್ಬೇಕು ಅನ್ನೋದು ಒಂದು ಯೋಚನೆ ಇತ್ತು ಒಬ್ಬರಿಗೆ. ಅಂದ್ರೆ ಜಡೆ ಬಿಟ್ಟಂತಹ ದಾರಿಗಳು ಜಟಾದೇಶ್ವರ, ಜಟೇಶ್ವರ ಅಥವಾ ಜಟಾಧಾರಿ ಅಂತ ಹೇಳಿದೆ. ಆ ಜಡೆಯನ್ನು ಬಿಟ್ಟಂತಹ ಋಷಿಗಳು ಈ ಸ್ಥಳದಲ್ಲಿ ಓಡಾಡ್ತಾ ಇದ್ರು ಅಂತ ಹೇಳಿ ನಮಗೆ ಇಲ್ಲಿ ಪೂರ್ವದಲ್ಲಿದ್ದಂಥ ಕೆಲವರು ನಮಗೆ ಬಂದು ಹೇಳ್ತಾರೆ. ಅದರಿಂದ ಇದು ಜಡೇನಹಳ್ಳಿ ಅಂತ ಬಂತು ಅಂತ ಹೇಳ್ತಾರೆ. ಆ ಜಡೇನಹಳ್ಳಿ ಬಂದು ಈ ಜಟೇಶ್ವರ ಅಂದರೆ ಜಟಾಧಾರಿ ಶಿವ ಇಲ್ಲಿ ಬಂದು ನೆಲೆಸಿದ್ದಾನೆ. ಹಾಗೆ ಈ ಸ್ಥಳ ಬಂದು ನಾವು ಬೆಂಗಳೂರಿಂದ ಬಂದಾಗ ವಂಡರ್ಲಾ ಬಸ್ ಸ್ಟಾಪ್ ಇಳ್ಕೋಬೇಕಾಗುತ್ತೆ. ವಂಡರ್ಲಾ ಬಸ್ ಸ್ಟಾಪ್ ಇಳ್ಕೊಂಡು ಅಲ್ಲಿಂದ ಮುಂದೆ ವಂಡರ್ಲಾ ಮುಂದೆನೇ ಬಂದರೆ ಜಡೇನಹಳ್ಳಿ ಅಂತ ಊರು ಸಿಗುತ್ತೆ. ಅಲ್ಲಿ ಬಂದು ಯಾರನ್ನು ಕೇಳಿದ್ರು ಹೇಳ್ತಾರೆ ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯ ಇದೆ ಅಂತ ಹೇಳಿದ್ರೆ ಖಂಡಿತ ಹೇಳ್ತಾರೆ. ಇದಕ್ಕೆ ನಾನು ನಿಮಗೆ ಒಂದು ಫೋನ್ ಸಂಖ್ಯೆಯನ್ನು ಸಹ ಕೊಟ್ಟಿರ್ತೀನಿ. 9611745407 9611745407. ಈ ಸಂಖ್ಯೆಯನ್ನು ಕರೆಯನ್ನು ಮಾಡಿ ಸಹ ನೀವು ಅಡ್ರೆಸ್ ಹೇಳ್ಕೊಂಡು ಖಂಡಿತ ಈ ಕ್ಷೇತ್ರಕ್ಕೆ ಒಮ್ಮೆ ತಾವು ಬನ್ನಿ, ತಮ್ಮವ್ರನ್ನ ಕರ್ಕೊಂಡ್ಬನ್ನಿ. ಯಾರೇ ಮಾತೃಶಾಪ ಹೊಂದಿದ್ರು ಮತ್ತು ಯಾರೇ ತಾಯಿ ಮಕ್ಕಳು ಯಾರೇ ಇದ್ದರೂ ಈ ಕ್ಷೇತ್ರವನ್ನು ಬಂದು ಭೇಟಿ ಮಾಡಬೇಕು ಅನ್ನೋದು ನನ್ನ ಒಂದು ಕಳಕಳಿಯ ಮನೆ. ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯ ಕೆಲವರು ಪ್ರತಿನಿತ್ಯ ಓಪನ್ ಇರುತ್ತೆ ಅಂತ ಕೇಳ್ತಾರೆ. ಪ್ರತಿನಿತ್ಯ ಬೆಳಗ್ಗೆ 7 ಗಂಟೆಯಿಂದ ಹಿಡಿದು ಸಂಜೆ 8 ಗಂಟೆವರೆಗೂ ಯಾವುದೇ ವಿರಾಮ ಇಲ್ಲದಂಗೆ ಬೆಳಗ್ಗೆ 7ರಿಂದ ಸಂಜೆ 8 ಗಂಟೆವರೆಗೂ ತೆರೆದಿರುತ್ತೆ. ನೀವು ಯಾರೇ ಪೂಜೆ ಮಾಡಿಸ್ಬೇಕಿದ್ರು ಆ ಸಮಯದಲ್ಲಿ ಬಂದು ಪೂಜೆಯನ್ನು ಮಾಡಿಸ್ಬೋದು. ಇಲ್ಲಿ ಬಹಳ ಪ್ರಮುಖವಾಗಿ ರುದ್ರಾಭಿಷೇಕ, ಕೂಷ್ಮಾಂಡ ಆರತಿ ಮತ್ತು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡಿಸುವಂಥದ್ದು ಈ ಕ್ಷೇತ್ರದಲ್ಲಿ ವಾಡಿಕೆಯಾಗಿದೆ. ತಾವು ಯಾರೇ ದೂರದಲ್ಲಿದ್ದರೂ ಸಹ ನಿಮ್ಮ ಹೆಸರಲ್ಲಿ ಪೂಜೆ ಆಗಬೇಕು ಅಂತ ಹೇಳಿದ್ರೆ ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ನಿಮ್ಮ ಒಂದು ಆ ಪೂಜೆಯನ್ನು ಖಂಡಿತವಾಗಿ ಆನ್ಲೈನ್ ಮುಖಾಂತರ ಸಹ ಬುಕ್ ಮಾಡ್ಕೋಬೋದು. ನಿಜಾನೇ ಹೇಳಿದ್ದು. ಇದು ದೊಡ್ಡ ಕ್ಷೇತ್ರ ಆದಮೇಲೆ ನಾವು ಗರ್ಭಗುಡಿ ಒಳಗಡೆ ಬಂದು ಆ ದೇವ್ರನ್ನ ಇಷ್ಟು ಹತ್ತಿರದಿಂದ ನೋಡೋ ಸೌಭಾಗ್ಯ ಸಿಗಲ್ಲ. ಅಪ್ಪ ಕೊಟ್ಟಿದ್ದಾರೆ ಇಷ್ಟು ಹತ್ತಿರ ನಮಗೆ. ಅದೇ ಇಷ್ಟು ಫ್ರೀಯಾಗಿ ನೋಡೋಕ್ಕೂ ಸಿಗೋದಿಲ್ಲ. ಎದುರುಗಡೆಯಿಂದ ಮೇಡಮ್ ಅವ್ರು ಕೊಡಿ, ವಿಡಿಯೋ ಮಾಡ್ಕೊಡ್ತಾರಲ್ಲ ನೋಡಿ, ಇದು ಕೆಂಪು ಶಿವಲಿಂಗ, ನರ್ಮದಾ ನದಿಯಲ್ಲಿ ಸಿಕ್ಕಿದಂಥ ಶಿವಲಿಂಗ.